ಹೇ ಗೈಸ್, ವೆಲ್ಕಮ್ ಟು ಮಹೇಶ್ ಯೂಟ್ಯೂಬ್ ಚಾನಲ್. ವಿಶ್ವದಲ್ಲಿನ ಅತಿ ಅಪಾಯಕಾರಿ ಪ್ರಾಣಿಯ ಬಗ್ಗೆ ನಿಮಗೆ ತಿಳಿದಿದೆಯಾ? ಯಾವುದೇ ರೀತಿಯ ಭೀತಿ ಮೂಡಿಸುವ ಘಟನೆ ಅಥವಾ ವಿದ್ಯಮಾನಗಳು ಆಗುವ ತನಕ ಜನರು ಇಂಥ ವಿಚಾರಗಳನ್ನು ಸಂಪೂರ್ಣವಾಗಿ ಕಡೆಗಣಿಸುವರು. ವಿಶ್ವದಲ್ಲಿ ತುಂಬಾ ಅಪಾಯಕಾರಿಯಾಗಿರುವಂತಹ ಕೆಲವೊಂದು ಪ್ರಾಣಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಈ ಪ್ರಾಣಿಗಳು ನಿಮಗೆ ಆರಂಭದಲ್ಲಿ ತುಂಬಾ ಅಪಾಯಕಾರಿ ಅಥವಾ ಹಾನಿಕರ ಎಂದು ಅನಿಸುವುದು, ಆದರೆ ಅವುಗಳಲ್ಲಿ ಇರುವಂತಹ ಅದ್ಭುತವಾದ ಶಕ್ತಿಯು ಆ ಪ್ರಾಣಿಗಳನ್ನು ತುಂಬಾ ಅಪಾಯಕಾರಿ ಎಂದು ಪರಿಗಣಿಸಲಾಗುತ್ತದೆ. ಈ ಪಟ್ಟಿಯು ನಿಮಗೆ ತುಂಬಾ ಅಚ್ಚರಿ ಉಂಟು ಮಾಡುವುದು ಖಚಿತ, ಯಾಕೆಂದ್ರೆ ಮನುಷ್ಯನು ಈ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದ್ದಾನೆ. ಈ ಪಟ್ಟಿಯಲ್ಲಿ ಇರುವ ಪ್ರಾಣಿಗಳು ಯಾವುದು ಎಂದು ನೀವು ತಿಳಿಯಿರಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಕೆಳಗಡೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿ. ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಕೂಡ ಬರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಮನುಷ್ಯ, ಇದು ನಿಮಗೆ ಅಚ್ಚರಿ ಮೂಡಿಸಬಹುದು, ಆದರೆ ನಾವು ತುಂಬಾ ಅಪಾಯಕಾರಿ ಪ್ರಾಣಿ ಎಂದು ಪರಿಗಣಿಸಲಾಗಿದೆ. ಕುತಂತ್ರದ ಗುಣಲಕ್ಷಣಗಳು ನಮಗೆ ಆಹಾರ ಸರಪಳಿಯಲ್ಲಿ ಮೇಲಕ್ಕೆ ಏರಲು ಅವಕಾಶ ಮಾಡಿಕೊಟ್ಟಿದೆ, ಮತ್ತು ಉಳಿವಿನ ವಿಚಾರಕ್ಕೆ ಬಂದ್ರೆ ಆಗ ನಾವು ತುಂಬಾ ಮುಂದುವರಿತಿದ್ವಿ. ಆಯುಧಗಳನ್ನು ಬಳಸುವುದು ಕೂಡ ನಮಗೆ ಬೇರೆಯವರಿಗಿಂತ ಹೆಚ್ಚಿನ ಮೇಲುಗೈ ಒದಗಿಸಿಕೊಡುವುದು. ಕತ್ತೆ ಕಿರುಬ. ಕತ್ತೆ ಕಿರುಬದ ಮುಖವು ಯಾವಾಗಲೂ ವಿಲಕ್ಷಣ ನಗುವಿನಂತೆ ಕಾಣುವುದು, ಯಾಕೆಂದ್ರೆ ಇವುಗಳು ಸತ್ತಿರುವ ಪ್ರಾಣಿಗಳನ್ನು ತಿನ್ನುತ್ತವೆ, ಆದರೆ ಹಸಿವಾದ ಸಮಯದಲ್ಲಿ ಇವುಗಳು ಬೇಟೆಯಾಡುತ್ತವೆ. ಮನುಷ್ಯನ ಮೃತದೇಹಗಳು ಬಯಲಿನಲ್ಲಿ ಸಿಕ್ಕಿದ ವೇಳೆ ಮನುಷ್ಯನ ಮಾಂಸವನ್ನು ಕೂಡ ತಿನ್ನುತ್ತವೆ. ಇವುಗಳು ತುಂಬಾ ಅಪಾಯಕಾರಿ ಕೊಲೆಗಾರರು, ಯಾಕಂದ್ರೆ ಇವುಗಳು ಕಡಿತವು ಅಷ್ಟು ಭಯಾನಕವಾಗಿ ಇರುತ್ತವೆ. ಇವುಗಳು ಸಾಮಾನ್ಯವಾಗಿ ತುಂಬಾ ಆಕ್ರಮಣಕಾರಿಯಾಗಿರುತ್ತವೆ. ಚಿಪ್ಪು ಬಸವನ ಹುಳು. ಚಿಪ್ಪು ಬಸವನ ಹುಳು ಸಮುದ್ರಕ್ಕಿಂತ ಹೆಚ್ಚಾಗಿ ಸಮುದ್ರ ತೀರದಲ್ಲಿ ವಾಸ ಮಾಡುತ್ತವೆ. ಇದರ ಒಂದು ಹನಿ ವಿಷವು 20 ಮಂದಿಯನ್ನು ಸುಲಭವಾಗಿ ಕೊಲ್ಲಲು ಸಾಕು ಎಂದು ಪರಿಗಣಿಸಲಾಗುತ್ತದೆ. ಇನ್ನು ವಿಚಿತ್ರವೆಂದ್ರೆ ಇದಕ್ಕೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ. ಬಾಕ್ಸ್ ಜೆಲ್ಲಿ ಫಿಶ್. ಸಮುದ್ರದಲ್ಲಿ ಇರುವಂತಹ ಮತ್ತೊಂದು ಅಪಾಯಕಾರಿ ಜೀವಿ ಅಂದ್ರೆ ಅದು ಜೆಲ್ಲಿ ಫಿಶ್. ಬಾಕ್ಸ್ ಜೆಲ್ಲಿ ಫಿಶ್ ನ ಕಡಿತದಿಂದ ನೀವು ಒಂದು ಸಲ ಪಾರಾದ್ರೂ ಅದರ ನೋವಿನಿಂದ ತುಂಬಾ ದಿನಗಳ ತನಕ ತೊಂದರೆ ಎದುರಿಸಬೇಕಾಗುತ್ತದೆ. ಆದರೆ ಬಾಕ್ಸ್ ಜೆಲ್ಲಿ ಫಿಶ್ ಕಡಿತದಿಂದಾಗಿ ಹಲವಾರು ಮಂದಿ ಸಾವನ್ನಪ್ಪಿರುವಂತಹ ಘಟನೆಯು ವರದಿಯಲ್ಲಿದೆ. ಕಾಡೆತ್ತು. ಕಾಡೆತ್ತು ಹೆಚ್ಚು ಅಪಾಯಕಾರಿ ಅಲ್ಲ ಎಂದು ಜನರು ಯಾವಾಗಲೂ ತಪ್ಪು ತಿಳಿದುಕೊಂಡಿದ್ದಾರೆ, ಆದರೆ ಇದು ನಿಜವಲ್ಲ. ಕಾಡೆತ್ತು ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲದು, ಮತ್ತು ಇದು ಸುಮಾರು 2000 ಪೌಂಡ್ ತೂಕ ಹೊಂದಿದೆ. ಇವುಗಳು ತುಂಬಾ ಆಕ್ರಮಣಕಾರಿ ಮತ್ತು ಕೆಲವೇ ಸೆಕೆಂಡುಗಳಲ್ಲಿ ಇವು ತಮ್ಮ ಎದುರಾಳಿಗಳ ಮೇಲೆ ದಾಳಿ ಮಾಡುವುದು. ನೀವು ಆಲೋಚಿಸಲು ಸಾಧ್ಯವಾಗದೇ ಇರುವ ಸಮಯದಲ್ಲಿ ದಾಳಿ ನಡೆಸುವುದು. ಶಿಯಾಪು ಇರುವೆಗಳು. ಈ ಇರುವೆಗಳನ್ನು ಚಲಿಸುವ ಇರುವೆಗಳು ಎಂದು ಕರೆಯಲಾಗುತ್ತದೆ. ಇವುಗಳು ಸುಮಾರು 50 ಮಿಲಿಯನ್ ಪ್ರಮಾಣದಲ್ಲಿ ಬರುತ್ತದೆ. ಇವುಗಳ ಕುಟುಂಬ ಸದಸ್ಯರನ್ನು ಕಣ್ತಪ್ಪಿನಿಂದ ಯಾರಾದ್ರೂ ಕೊಂದ್ರೆ ಆಗ ತಕ್ಷಣವೇ ಇವುಗಳು ದಾಳಿ ಮಾಡುತ್ತವೆ. ಇವುಗಳು ತುಂಬಾ ಹರಿತವಾದ ದವಡೆಯಿಂದ ತಪ್ಪಿಸಿಕೊಳ್ಳುವುದು ತುಂಬಾ ಕಷ್ಟದ ಕೆಲಸ. ಇವುಗಳು ತಮ್ಮಲ್ಲಿನ ದವಡೆಯನ್ನು ತುಂಬಾ ಹಾನಿಕಾರಕ ಆಯುಧವಾಗಿ ಬಳಸಿಕೊಳ್ಳುತ್ತವೆ. ಇದರಿಂದಾಗಿ ಇವುಗಳು ತುಂಬಾ ಅಪಾಯಕಾರಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.